ಕಲಬುರಗಿಯಲ್ಲಿ ನಡೆದ ಛಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಹಲ್ಲೆಯಾದ ಕಾರಣ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ.ವೈ. ವಿಜಯೇಂದ್ರಣ್ಣನವರು, ಮಾಜಿ ಸಚಿವರಾದ ಬಿ. ಶ್ರೀರಾಮುಲು ರವರು, ಸಿ.ಟಿ. ರವಿ ಅವರು, ಎನ್. ರವಿಕುಮಾರ್ ರವರು, ಕನಕಗಿರಿ ಮತಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಸವರಾಜ ದಡೆ ಸೂಗೂರ್ ರವರು, ಶಾಸಕರಾದ ಸಿದ್ದು ಸೌದಿ, ಇನ್ನೂ ಅನೇಕ ರಾಜ್ಯದ ನಾಯಕರು ಉಪಸ್ಥಿತರಿದ್ದರು. ಅಧ್ಯಕ್ಷರು ಮೊನ್ನೆ ಬಂದಂತ ಟೈಮಲ್ಲಿ ಅಲ್ಲೆಲ್ಲ ಮರಳು ಗಣಿಗಾರಿಕೆ ಆಗ್ತದೆ, ಅಲ್ಲಿ ಓಡಾಡಿಸಿದ್ರಿ. ಮತ್ತೆ ವಿರೋಧ ಪಕ್ಷದ ನಾಯಕರು ಬಂದ್ರೆ ಹಿಂಗೇನ್ ಮಾಡ್ತಾ ಇದ್ರಿ ನೀವು? ಏನ್ ಇವತ್ತು ನಿಮ್ದೇನು ದರ್ಪ ಆಗ್ಲಿ ಬಿಡ, ಹಂಗಂದ್ರೆ ನಾವು ನೋಡ್ತೀವಿ, ನೀವು ನೋಡ್ರಲ್ಲ, ಯಾರು ಬೇಡ ಅಂತಾರ? ಈ ರೀತಿ ನಮ್ಮ ಕಾರ್ಯಕರ್ತರು ನೋಡಿತೀರಿ, ಜೈಲು ಹಾಕಿಸ್ರಿ, ನಮ್ಮ ಶಾಸಕರಾದ ಅಡ್ಡಾಡಕ್ತಾ ಆಗ್ತಾ ಇಲ್ಲ, ತೊಂದರೆ ಆಗ್ತಾ ಇದಾವ. ನಾವೇನ್ ತಪ್ಪು ಮಾಡಿ ವಿರೋಧ ಪಕ್ಷದಲ್ಲಿ ಇದ್ದಂತ ಟೈಮಲ್ಲಿ ಹೋರಾಟ ಮಾಡೋದು ನಮ್ಮ ಸಹಜ. ಯಾಕೆ ಏನ್ ಮಾಡಿ ಒಂದೇ ಹಿಂಗೆಲ್ಲ ನಡ್ಕೊಂತ ಇದ್ರಿ ಇವತ್ತು? ಅದಕ್ಕೋಸ್ಕರವಾಗಿ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ನಮ್ಮ ನಾಯಕರು ಏನ್ ತೀರ್ಮಾನ ತಗೊಳ್ಳಿ, ಅದ್ರ ಪ್ರಕಾರವಾಗಿ ಹೋರಾಟವನ್ನು ಮುಂದುವರಿಸಿ. ಇವತ್ತು ರಾಹುಲ್ ಗಾಂಧಿ ಸಂವಿಧಾನ ಇವತ್ತು ತೊಂದರೆದಲ್ಲಿದೆ. ಇವತ್ತು ಸಂವಿಧಾನ ಹಿಡ್ಕೊಂಡು ಅಡ್ಡಾಡೋದು, ನಾಟಕ ಮಾಡೋದಲ್ಲ. ಇಲ್ಲಿ ಬಂದು ನೋಡಿ, ಎಮರ್ಜೆನ್ಸಿ ಇವತ್ತು ಡಿಕ್ಲೇರ್ ಇದೆ ಕಲಬುರಗಿಯಲ್ಲಿ. ಈ ರಿಪಬ್ಲಿಕ್ ಕಲಬುರಗಿ ಹಾಕಕ್ಕೆ ಬಿಡಲ್ಲ, ಹೋರಾಟವನ್ನು ಮುಂದುವರಿಸಿ. ಸರ್, ಈಗ ಪ್ರಧಾನಿಯವರು ವಿಷ ಸರ್ಪ ಅಂದಾಗಲೂ ಕೂಡ ತಾವು ಅದನ್ನು ಬಹಳ ಗಂಭೀರವಾಗಿ ತಗೊಳ್ಬಾರ್ದು ಅಂತಂದ್ರಿ. ಓಕೆ, ಬಟ್ ಅವ್ರು ಹೇಳ್ತಿದ್ದಾರೆ ನಾವು ಇದನ್ನು ಗಂಭೀರವಾಗಿ ತಗೊಳ್ತೀವಿ, ನಾವು ನಮ್ಮನ್ನು ನೀವು ನಾಯಿ ಅಂತ ಕರ್ಕೊಳ್ಳಿ, ಏನಾದ್ರು ಕರ್ಕೊಳ್ಳಿ, ನಾವು ಅಂಬೇಡ್ಕರ್ ಸಾಕಿದ ಹುಲಿಗಳಿದ್ದೀವಿ ಅಂತಾರೆ. ಅಲ್ಲ ಸರ್, ಇವತ್ತು ಅಂಬೇಡ್ಕರ್ ಸಾಕಿದ ಹುಲಿಗಳಾಗಿದ್ರೆ ತುರ್ತು ಪರಿಸ್ಥಿತಿ ಹೇರಿದಾಗ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಿದ್ರು. ಸಂವಿಧಾನ ಅಪಾಯದಲ್ಲಿದ್ದಿತ್ತು ತುರ್ತು ಪರಿಸ್ಥಿತಿ ಹೇರಿದಾಗ. ಅಂಬೇಡ್ಕರ್ ಬಗ್ಗೆ ಇವಾಗಲೂ ಇವರಿಗೆ ಪ್ರಾಮಾಣಿಕ ಅಭಿಮಾನ ಇದ್ದಿದ್ರೆ ಕಾಂಗ್ರೆಸ್ ಒಂದು ಉರಿಯುವ ಮನೆ ಅಲ್ಲೋದು ಸುಟ್ಟು ಬೂದಿಯಾಗುತ್ತೀರಿ ಅಂತ ಅಂಬೇಡ್ಕರ್ ಹೇಳಿದ್ದು. ಅಂಬೇಡ್ಕರ್ ಸಾಕಿದ ನಾಯಿಗಳು ಯಾರು ಕಾಂಗ್ರೆಸ್ ಕಡೆ ತಲೆನೂ ಹಾಕಲ್ಲ. ಏನ್ ಎಷ್ಟು ಅನ್ಯಾಯ ಮಾಡಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಧಾನಮಂತ್ರಿ ಆಗಂತ ವಿಚಾರದಲ್ಲಿ ಯಾವ್ದು ನಿಂತ ನೀರಲ್ಲ, ಹರಿಯಂತ ನೀರು. ಅವ್ರ ವಿರೋಧ ಪಕ್ಷದ ನಾಯಕರನ್ನ ಯಾವ ರೀತಿಯಲ್ಲಿ ನಡೆಸ್ಕೋಬೇಕಾಯ್ತು ಅಂತ ಹೇಳಿ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಏನ್ ತಪ್ಪನ್ನು ಮಾತಾಡಿದಾರ ಅಂತ ನಾನು ಕೇಳ್ಬೇಕಾಗುತ್ತೆ. ಏನ್ ತಪ್ಪು ಮಾತಾಡಿದಾರ? ಬಹುಶಃ ನಾರಾಯಣ ಸ್ವಾಮಿ ಅವರು ಹೇಳಿರುವಂತದ್ದು ವಿಷಯ ಇಷ್ಟೇ, ಆನೆ ಹೋಗ್ತಿದ್ರೆ ನಾಯಿಗಳು ಬೊಗಳ್ತಾ ಇರ್ತಾವ. ತಪ್ಪೇನಿದೆ? ನಮ್ಮ ಆಡು ಭಾಷೆ ಇದು ಏನ್ ತಪ್ಪೇನಿದೆ ಅಂತ ಹೇಳ್ತೀನಿ. ಬಹುಶಃ ನರೇಂದ್ರ ಮೋದಿಜಿಯವ್ರನ್ನ ಇವ್ರನ್ನ ಎಷ್ಟು ಮಾತಾಡಿದಾರೆ ಹೇಳ್ರಿ? ವಿಶ್ವಸರ್ಪ ಅಂತಾರ, ಕೊಲೆಗಡಕ ಅಂತಾರ, ಸಾಯವರ ವ್ಯಾಪಾರಿ, ಸಾವಿನ ವ್ಯಾಪಾರಿ ಅಂತಾರ. ಎಷ್ಟು ಮಾತಾಡಿಲ್ಲ ಹೇಳ್ರಿ? ಅಲ್ರಿ, ಈ ರೀತಿ ಹಾಡು ಭಾಷೆಗಳನ್ನು ಬಹುಶಃ ಅವರೆಲ್ಲ ನಾಯಕರು, ಪ್ರಧಾನಮಂತ್ರಿಗಳು ಬೆಳಗ್ಗೆ ಎದ್ರೆ ಬೈತಾರ. ಬೈದಿದ ತಕ್ಷಣ ಏನ್ ಹೇಳ್ತಾರ? ಅವ್ರು ಹೇಳೋದೇನಪ್ಪ ಅಂದ್ರೆ ನಮ್ಮ ಹಳ್ಳಿ ಭಾಷಾ, ಆಡು ಭಾಷೆಪ್ಪ ಮಾತಾಡ್ತೀವಿ ಅಂತಾರ. ಅದು ಯಾವುದು ಈ ಸೀರಿಯಸ್ನೆಸ್ ಅಲ್ಲ. ನಂದು ಪ್ರಶ್ನೆ ಏನಂದ್ರೆ, ಇವತ್ತು ಈ ಭಾಷೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 10 ಕಿಲೋಮೀಟರ್ ಒಂದೊಂದು ಭಾಷೆ ಇರ್ತಾವ್ರಿ. ಯಾವ್ದು ಇಷ್ಟು ಸೀರಿಯಸ್ನೆಸ್ ತಗೋಬಾರ್ದು. ಯಾಕಂದ್ರೆ ನಾನೇನ್ ಹೇಳ್ತೀನಿ, ಇವತ್ತು ವಿರೋಧ ಪಕ್ಷದ ನಾಯಕರು ಸಂವಿಧಾನ ಹುದ್ದೆದಲ್ಲಿ ಇದ್ದಂತವ್ರು. ಒಂದು ಅರ್ಥ ಮಾಡ್ಕೊಂಡು, ಸಂವಿಧಾನದ ಹುದ್ದೆ, ಈ ಸಂವಿಧಾನ ಹುದ್ದೆಯಲ್ಲಿದ್ದಂತ ವಿರೋಧ ಪಕ್ಷದ ನಾಯಕರಂತ ಛಲವಾದಿ ನಾರಾಯಣ ಸ್ವಾಮಿ ಅವರು ಆಡು ಭಾಷೆಯಲ್ಲಿ ಏನೋ ಮಾತಾಡಿರ್ಬೋದು. ಬಹುಶಃ ನಮ್ಮ ಹಿರಿಯರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ನಾನು ಅವತ್ತು 2019ರಲ್ಲಿ ನಾನು ನೋಡ್ತಾ ಇದ್ದೆ ಲೋಕಸಭೆ ಚುನಾವಣೆಯಲ್ಲಿ, ಬಹುಶಃ ನರೇಂದ್ರ ಮೋದಿಜಿಯವ್ರನ್ನ ಒಂದು ವಿಷಸರ್ಪ ಅನ್ನಂಥದ್ದು ವರ್ಣನೆಯನ್ನು ಮಾಡಿದ್ರು. ಅಂದ್ರೆ ಬೆಳಿಗ್ಗೆ ಎದ್ರೆ ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿದ್ದಂಥ ಕಾಂಗ್ರೆಸ್ ಲೀಡರ್ಲೆಲ್ಲ ಎಲ್ಲರೂ ಕೂಡ ಯಾರು ಬೈತಾ ಇದ್ದಾರೆ? ನರೇಂದ್ರ ಮೋದಿಜಿಯವ್ರನ್ನ. ಆ ಶಬ್ದಗಳು ಹೆಂಗಿರ್ತಾವ ಅಂದ್ರೆ, ಆ ಶಬ್ದಗಳನ್ನ ನಾವು ವರ್ಣಿಸಕ್ಕೆ ಆಗಲ್ಲ. ಆ ರೀತಿ ಶಬ್ದಗಳಿಂದ ಬೈತಾರ. ಬೈದ ತಕ್ಷಣ ಏನಂತ ನಾವೆಲ್ಲ ಕೂಡ ಹಾಡು ಭಾಷೆಯಲ್ಲಿ ಮಾತಾಡಿದೀವಿ ಅಂತಾರ. ಬಹುಶಃ ಇನ್ನೊಂದು ವಿಚಾರವನ್ನು ನೋಡಿದಂತ ಟೈಮಲ್ಲಿ, ಈ ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಆದಂತ ಟೈಮಲ್ಲಿ ಕೂಡ ಎಷ್ಟು ದೊಡ್ಡ ನೋಡ್ರಿ, ಇಡೀ ದೇಶ ಇವತ್ತು ಈ ವಿಶ್ವ ಎಲ್ಲ ಕೂಡ ಭಾರತದ ಬಗ್ಗೆ ನೋಡ್ತಾ ಇದ್ರೆ, ನಮ್ಮ ಹಿರಿಯರಾದಂತ ಖರ್ಗೆ ಸಾಹೇಬ್ರು ಚುಟ್ಪುಟ್ಟು ಯುದ್ಧ ಅಂತಾರೆ. ಆ ಚುಟ್ಟುಪುಟ್ಟು ಯುದ್ಧ ಅಂತಾರೆ. ಅಂದ್ರೆ ಇವೆಲ್ಲ ಕೂಡ ಯಾವ್ದು ಸೀರಿಯಸ್ನೆಸ್ ಅಲ್ಲ. ಅವ್ರು ಚಿತ್ತಾಪುರ ಬಂದ ತಕ್ಷಣ ವಿರೋಧ ಪಕ್ಷ ನಾಯಕ ಸಂವಿಧಾನ ಹುದ್ದೆದಲ್ಲಿ ಇದ್ದಂತವ್ರು, ಪಾಪ ಆ ಸಂವಿಧಾನದಲ್ಲಿ ಹುದ್ದೆ ಅಂತವ್ರಿಗೆ